ಭೂತರಾದ ಆರೂಢ ಜ್ಯೋತಿ ಶ್ರೀಗಳವರ 41ನೆಯ ಪುಣ್ಯ ಸಂಸ್ಮರಣೋತ್ಸವದ ಅಂಗವಾಗಿ ಹುಬ್ಬಳ್ಳಿಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ 190ನೇ ಜಯಂತಿಯ ಕಾರ್ಯಕ್ರಮ ನಿಮಿತ್ತವಾಗಿ 250 ತುಲಾಭಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ಶರಣೆಯರಿಗೂ ಶರಣು ಶರಣಾರ್ಥಿಗಳು. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸುದಿನ. ಎಲ್ಲ ಭಕ್ತಾದಿಗಳು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ತಮ್ಮ ತನುಮನ ಧನದಿಂದ ಗುರುದೇವರಿಗೆ ತಮ್ಮ ಭಕ್ತಿಯ ಕಾಣಿಕೆಯನ್ನ ಅರ್ಪಣೆ ಮಾಡಿದಿರಿ ತುಲಾಭಾರದ ಸೇವೆಯೊಂದಿಗೆ. ಇದನ್ನ ಯಾತಕ್ಕೋಸ್ಕರವಾಗಿ ಮಾಡಲಾಯಿತು ಅಂತ ಕೇಳಿದರೆ, ಹುಬ್ಬಳ್ಳಿಯೊಳಗ ವಿಶೇಷವಾಗಿ ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮವನ್ನ ಫೆಬ್ರವರಿ ತಿಂಗಳಿನ 20ನೇ ತಾರೀಕಿನಿಂದ 27 ತಾರೀಕಿನ ಪರ್ಯಂತರ ಒಂದು 200-300 ಜನ ಸ್ವಾಮಿಗಳ ಸನ್ನಿಧಾನದಲ್ಲಿ ಅದ್ವೈತ ವೇದಾಂತದ ವಿಚಾರದ ಪ್ರವಚನ ಅಂತಕ್ಕಂಥದ್ದು ನಡೀತಾ ಇದೆ. 1008 ತುಲಾಭಾರಗಳನ್ನು ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರಿಗೆ ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನ ಟ್ರಸ್ಟ್ ಕಮಿಟಿಯವರು ನಿರ್ಣಯ ಮಾಡಿಕೊಂಡಿದ್ದಾರೆ. ಅದರೊಳಗೆ ನಮ್ಮ ಪಾಲು 250. ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೆ ಈ ಸಮಾಚಾರ ತಿಳಿಸಿದಾಗ ಸಂತೋಷದಿಂದ 250 ಜನ ಏನದ ಅಂತ ಕೇಳಿದರೆ ತಮ್ಮ ಸೇವೆಯನ್ನು ಗುರುಪಾದಕ್ಕೆ ಅರ್ಪಣೆ ಮಾಡಿರುವಂಥವರಾಗಿದ್ದಾರೆ. ಯಾಕೆ ಮಾಡಬೇಕು ಇದನ್ನೆಲ್ಲ ಅಂತ ಕೇಳಿದರೆ, ಹುಬ್ಬಳ್ಳಿಯಲ್ಲಿ ನಮ್ಮೆಲ್ಲರ ಆರಾಧ್ಯ ದೈವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು. ನಾವು ಕೈಲಾಸ ನೋಡಿಲ್ಲ, ವೈಕುಂಠ ನೋಡಿಲ್ಲ. ಹುಬ್ಬಳ್ಳಿಗೆ ಹೋದ್ರೆ ಕೈಲಾಸ ಮಂಟಪ ಅಂತ ನೋಡ್ತೀವಿ. ಪರಮಾತ್ಮ ಹೆಂಗ ವಿರಾಜಮಾನರಾಗಿರ್ತಾನೆ ಕೈಲಾಸದಲ್ಲಿ ಅಂತಕ್ಕಂಥದ್ದನ್ನ ಕೈಲಾಸ ಮಂಟಪದೊಳಗ ಸೋಮವಾರದ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೋಡಿದಾಗ ನಮ್ಮದು ಯಾವ ಜಾತಿ, ನಾವು ಯಾವ ಕುಲದವರು, ಯಾವ ಊರ್ಲಿಂದ ಬಂದೀವಿ, ನಮ್ಮ ಹೆಸರೇನು, ನಾವು ಕೆಂಪುಗದಿವೋ ಕರ್ರಗದಿವೋ, ಇವು ಎಲ್ಲವನ್ನ ಮರೆತು ಸಿದ್ಧಾರೂಢ ಸ್ವಾಮಿಗಳ ಮೂರ್ತಿಯನ್ನು ನಾವೆಲ್ಲರೂ ನೋಡಿಕೊಂತ ನಿಲ್ತೀವಿ. ಅಂತ ಸೌಭಾಗ್ಯ ನಮಗೆ. ಪ್ರಪಂಚದಲ್ಲಿ 10 ಹಲವಾರು ಮಠ ಪರಂಪರೆಗಳಿದ್ರೂ ಸಹಿತ ಈ ವೈಭವ, ಈ ಪೂಜದ ಅಲಂಕಾರ, ಜಾತ್ಯಾತೀತತೆ ಬಂದ ಭಕ್ತಾದಿಗಳಿಗೆ ಎಲ್ಲರೂ ಸಿದ್ಧಾರೂಢಪ್ಪನ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಟ್ರಸ್ಟ್ ಕಮಿಟಿಯವರು. ಇವತ್ತು ಹಲವಾರು ದೇವಸ್ಥಾನಗಳಿಗೆ ನಾವು ಹೋದಾಗ ನೀವು ದೂರ ಇರಬೇಕು, ದೇವರನ್ನು ಮುಟ್ಟಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಕಲ್ಯಾಣ ಶರಣರು ಒಪ್ಪಿಲ್ಲ, ಅನಂತ ಬ್ರಹ್ಮಜ್ಞಾನಿಗಳು ಈ ಮಾತನ್ನು ಒಪ್ಪಿಲ್ಲ. ದೇವರನ್ನು ನಾವು ಮುಟ್ಟಬಾರದು ಅಂತಕ್ಕಂಥದ್ದು ಕೆಲವು ವ್ಯಕ್ತಿಗಳು ಏನದ ಅಂತ ಕೇಳಿದರೆ ಈ ಮಾತನ್ನ ಹೇಳಿ ಭಯ ಹುಟ್ಟಿಸ್ತಾ ಇದ್ದಾರೆ. ದೇವರನ್ನ ಮುಟ್ಟಿದರೆ ದೇವರು ಮೈಲಿಗೆ ಆಗ್ತಾನ. ಮೈಲಿಗೆ ಆಗ ದೇವರು ಅದೆಂತ ದೇವರೇನು? ದೇವರಿಗೆ ಹೊಲಸಾತದ ಅಂತಂದ್ರೆ ಇನ್ನು ಜಗತ್ತು ಎಷ್ಟು ಹೊಲಸಿದ್ದಿರ್ಬೇಕು, ಜಗತ್ತು ಎಷ್ಟು ಕತ್ತಲದೊಳಗೆ ಇದ್ದಿರ್ಬೇಕು. ಶ್ರೀಶೈಲಕ್ಕೆ ಹೋದ್ರೆ ಲಿಂಗವನ್ನ ಮುಟ್ಟಿ ತಲೆ ಹಚ್ಚಿ ಹಣೆ ಡಿಕ್ಕಿ ಒಡೆದು ನಮಸ್ಕಾರ ಮಾಡಿದ್ರನೇ ಭಕ್ತರಿಗೆ ಸಮಾಧಾನ ಆಗೋದು.
ಅದು 10,000 ರೂಪಾಯಿ ಇರಲಿ, 20,000 ರೂಪಾಯಿ ರೇಟ್ ಇರುವಲ್ತ್ಯಾಕ ನಾವು ಲಿಂಗ ಮುಟ್ಟೇ ನಮಸ್ಕಾರ ಮಾಡಬೇಕು ಅಂತ ಭಕ್ತರದು ಛಲ. ಅದು ಯಾವ ರೀತಿಯಾಗಿ ನಡೆದಿದೆಯೋ ಇವತ್ತಿಗೂ ಸಹಿತ ಶ್ರೀಶೈಲಕ್ಕೆ ಏನದ ಅಂದ್ರೆ ಕುಲ 18 ಜಾತಿಯ ಜನ ಹಣೆ ಹಚ್ಚಿ ನಮಸ್ಕಾರ ಮಾಡುತ್ತಾರ, ಕೈ ಮುಟ್ಟಿ ನಮಸ್ಕಾರ ಮಾಡುತ್ತಾರ. ದೇವ್ರಿಗೆ ಏನಾರ ಕೊರತೆ ಆಗ್ಯದೇನು? ಏನಪ್ಪ ಈ ಸಲ ಜಾತ್ರೆಗೆ ದೇವ್ರಿಗೆ ಭಕ್ತರು ಕಮ್ಮಿ ಬಂದ್ರು, ಎಲ್ಲ ಜಾತಿಯವರು ದೇವರನ್ನು ಮುಟ್ಟಿಬಿಟ್ರು ಅಂತ ಏನಾರ ಅಲ್ಲಿ ಪೂಜಾರಿಗಳು ಅಲ್ಲಿ ಕಮಿಟಿಯವರು ಅಂತಾರೇನು? ಅಲ್ಲಿ ಏನಿಲ್ಲ, ಎಲ್ಲರೂ ಮುಟ್ಟೇ ನಮಸ್ಕಾರ ಮಾಡೋದು. ಅದಕ್ಕೆ ಕಲ್ಯಾಣದ ಶರಣರು ದೇವನಿಗೂ ಭಕ್ತನಿಗೂ ನಡಬರಕ ಪೂಜಾರಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಗಂಡ ಹೆಂಡತಿಗೆ ನಡಬರಕ ಯಾವನ ಅಡ್ಡ ಹೋದ್ನಂದ್ರೆ ಏನಂತಾನ? ನಾವು ಗಂಡ ಹೆಂಡತಿ ಇದೀವಿ, ನಾವು ಒಂದು ಮಾತು ಹೆಚ್ಚು ಅಂತೀವಿ, ಕಡಿಮೆ ಅಂತೀವಿ, ನೀವ್ಯಾರು ನಮ್ಗೆ ಹೇಳೋದಕ್ಕಂತಾರ. ಅದು ಒರಿಜಿನಲ್ ಸಂಸಾರ ಮಾಡ್ತಕ್ಕಂಥ ದಂಪತಿಗಳ ಬಾಯಲ್ಲಿ ಬರೋ ಮಾತಿದು. ಕೆಲವು ಅಡ್ಡತಿಡ್ಡಿ ಇರ್ತಾವ, ತಿರುಸೆಟ್ಟಿ ಬಂದು ಅವ್ರು ನಮ್ಮ ಗಂಡ ಹೆಂಡತಿ ಜಗಳ ಬಗೆಹರ್ಸಕ್ ಬರ್ರಿ ಅಂತ ಅವ್ರು ಕರಿತಿರ್ತಾರೆ, ಮೂರ್ಖರು. ಪಕ್ಕಾ ಸಂಸಾರಿಗಳು ಅಂತಂದ್ರೆ ಗಂಡ ಹೆಂಡತಿಯ ಜಗಳದೊಳಗ ಇನ್ನೊಬ್ಬ ಹೆಂಗ ಭಾಗವಹಿಸಂಗಿಲ್ಲೋ ಅದರಂಗ ಗುರು ಶಿಷ್ಯರಾಗಲಿ ದೇವರು ಭಕ್ತರಿಗೆ ಆಗಲಿ ಮಧ್ಯಸ್ಥಿಕೆ ವ್ಯಕ್ತಿ ಅನ್ನುವಂಥದ್ದು ಇರಂಗಿಲ್ಲ. ಅಲ್ಲಿ ಅದಾನ ಅಂತಂದ್ರೆ ನಾವು ದೇವರಿಗೆ ನಮಸ್ಕಾರ ಮಾಡಿದ್ದು ಸಹಿತ ನಿರರ್ಥಕವಾಗುತ್ತೆ. ಮುಟ್ಟಬಾರದು ಮುಟ್ಟಬಾರದು ಅಂತಾರ. ಇಲ್ಲಿ ಏನದ ಅಂದ್ರೆ ಸಿದ್ದಾರೂಢಪ್ಪ ಎಲ್ಲ ಜಾತಿಯವರು ಏನದ ಅಂದ್ರೆ ಗದ್ದಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ಗದ್ದಿಗೆಯನ್ನ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ಅಭಿಷೇಕ ನಡೆಯುವಂತ ಸಂದರ್ಭದಲ್ಲಿ ರಾತ್ರಿ 3 ಗಂಟೆಗೆ ನಾವು ಎದ್ದು ಕೂತೀವಿ ಅಂದ್ರೆ ನೀವು ಸ್ನಾನ ಮಾಡಿಸ್ಬರ್ರಿ ಅಂತ ಎಲ್ಲರನ್ನೂ ಕರೀತಾರ. ವಾರಕ್ಕೊಂದು ಸಲ ಏನದ ಅಂದ್ರೆ ಸಿದ್ದಾರೂಢಪ್ಪಗೆ ಸ್ನಾನ ಮಾಡಿಸ್ಬೇಕಾದ್ರೆ ಕೆಲವು ಭಕ್ತರು ಏನದ ಅಂದ್ರೆ ಕಾಯ್ಕೊಂಡು ಕುಂತಿರ್ತಾರ. ನಾವು ಇವತ್ತು ರಾತ್ರಿ ಅಪ್ಪನ ಸ್ನಾನ ಮಾಡಿಸ್ಬೇಕು. ಅಪ್ಪನಿಗೆ ಏನದ ಅಂದ್ರೆ ನಾವು ಸ್ನಾನ ಮಾಡಿಸಿದ್ರೆ ನಮ್ಮ ಪುಣ್ಯ ಬರ್ತದ ಅಂತಕ್ಕಂಥ ಭಾವನೆಯಿಂದ ಭಕ್ತರು ಹೋದ್ರೆ ನಿಮ್ದು ಯಾವ ಊರು ನಿಮ್ದು ಯಾವ ಜಾತಿ ಅಂತ ಎಂದೂ ಕೇಳಂಗಿಲ್ಲ. ಹುಬ್ಬಳ್ಳಿ ಒಳಗ ಏನಾರ ಯಾವ ಜಾತಿಯವ ಅಂತ ಏನಾರ ಕೇಳಿದ್ರು ಅಂದ್ರೆ ಅಲ್ಲಿ ಪೊಲೀಸರು ಸುಮ್ಮನೆ ಬಿಡಂಗಿಲ್ಲ. ಅಲ್ಲಿ ಕೆಲವು ಜನ ಕೆಲವರು ಸುಮ್ಮನೆ ಬಿಡಂಗಿಲ್ಲ. ಏನದ ಜಾತಿ ಯಾಕೆ ಬೇಕಾಗ್ಯದ ಅಂದ್ರೆ ಹೆಣ್ಣು ಗಂಡು ಕೊಡೋದಕ್ಕೆ ಜಾತಿ ಬೇಕು. ಶಾಸ್ತ್ರ ಕೇಳೋದಕ್ಕ, ದೇವರಿಗೆ ತೆಂಗಿನಕಾಯಿ ಹೊಡೆದು ನಮಸ್ಕಾರ ಮಾಡೋದಕ್ಕ, ಉಪದೇಶ ತಗೊಳ್ಳೋದಕ್ಕ ಇದಕ್ಕೆ ಜಾತಿ ಕುಲ ಯಾವ ಅಡ್ಡ ಬರಂಗಿಲ್ಲ. ಇವು ಯಾವರ ಜಾತಿ ಕುಲ ಅಡ್ಡ ಬರ್ತಾವ ಅಂದ್ರೆ ಅವ್ರ ಅಡ್ಡದಾರಿ ಗುರುಗಳು ಅಂತ ಅರ್ಥ ಮಾಡಿಕೊಳ್ರಿ. ಸೀದಾದಾರಿ ಗುರುಗಳಲ್ಲ. ನಮ್ಮನ್ನ ನರಕಕ್ಕೆ ಕಳಿಸೋರು ಅವರು ಅಂತ ತಿಳ್ಕೋಬೇಕು. ಸಿದ್ದಾರೂಢಪ್ಪನ ಸಿದ್ಧಾಂತ ಹಂಗಲ್ಲ. ನಮ್ಮದು ಜಾತಿ ನೋಡಂಗಿಲ್ಲ, ಕುಲ ನೋಡಂಗಿಲ್ಲ, ವಯಸ್ಸು ನೋಡಂಗಿಲ್ಲ. ಅಕ್ಕಲಕೋಟಿ ಶರಣರು ತೊಟಲ್ದಾಗಿನ ಕೂಸಿಗೆ ಉಪದೇಶ ಮಾಡ್ಯಾರ. ಯಜಮಾನ್ರು ಏನದ ಅಂತ ಕೇಳಿದ್ರೆ ಕೂಸಿಗೆ ಉಪದೇಶ ಮಾಡಿಸಿದ್ರು. ಕೆಲವರು ಕೇಳಿದ್ರು, ಏನ್ರಿ ಕೂಸುಗಳಿಗೆ ಉಪದೇಶ ಮಾಡಿಸ್ತಿರಲ್ಲ, ಅವು ಮಂತ್ರ ಯಾವಾಗಂತವ, ಅವು ಏನು ಪೂಜೆ ಮಾಡ್ತಾವ, ಏನು ಜಪ ಎಣಿಸ್ತಾವ ಅಂತ ಕೇಳಿದ್ರೆ ಈ ಮಂತ್ರದ ಪ್ರಭಾವದಿಂದ ಒಂದಿಲ್ದ ಒಂದು ದಿವಸ ಸಿದ್ದಾರೂಢ ಗದ್ದಿಗೆ ಹೋಗಿ ಇವನ ಅಡ್ಡ ಬಿದ್ದೇ ಬೀಳ್ತಾರ ಅಂತಂದ್ರು ಅವರು. ಈಗ ನಾನು ತಲೆ ಮೇಲೆ ಕೈ ಇಟ್ಟು ಕೂಸಿಗೆ ಮಂತ್ರ ಉಪದೇಶ ಮಾಡಿದ್ರೆ ಅವನು ಸಿದ್ದಾರೂಢಗೆ ಏನದ ಅಂತ ಕೇಳಿದ್ರೆ ಮಠಕ್ಕೆ ಹೋಗಿ ನಮಸ್ಕಾರ ಮಾಡೇ ಮಾಡ್ತಾನೆ. ಅಷ್ಟೇ ಯಾಕ, ನಮ್ಮ ಸುರೇಶ ಇದ್ದಾನೆ ಇಲ್ಲಿ ಮಠದಾಗ, ಅವನಿಗೆ ಶಿವಪುತ್ರ ಅಂತ ಹೆಸರಿಟ್ಟಿವಿ ಸುರೇಶನ ಮಗನಿಗೆ. ಸಿದ್ದಾರೂಢರ ಫೋಟೋದ ಮುಂದೆ ನಿಂದಿರಿಸಿ ಬಿಟ್ರೆ ಹಿಂಗ ತೋರಿಸ್ತಾನ. ಅವನು 2 ಕೈ ಹಚ್ಚಿ ನಮಸ್ಕಾರ ಮಾಡಿ ಅಣಿಗಿಟ್ಕಂತಾನ. 1 ವರ್ಷದ ಕೂಸು. ನಿಮ್ಮ ತಾತ ಏನು ಸಿದ್ದಾರೂಢ ಅಂದ್ರೆ ಹೂ ಅಂತಾನ. ಮತ್ತೆ ಹುಟ್ಟಿದ ಕೂಸಿಗೆ ಸಿದ್ದಾರೂಢರ ಕಿಮ್ಮತ್ತು ಗುರ್ತದ ಅಂತಂದ ಮೇಲೆ ಇವತ್ತು ನಾವು ದೊಡ್ಡವರಾಗಿ ಸಿದ್ದಾರೂಢರ ಜ್ಞಾನ ಪಡ್ಕೊಳ್ಳಿಲ್ಲ, ಸಿದ್ದಾರೂಢ ಎಂಥವ್ರು ಅಂತ ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಈ ಮನುಷ್ಯ ಜನ್ಮಕ್ಕೆ ಬಂದು ನಿರರ್ಥಕವಾಗಿ ಹೋಗ್ತದ. ಅದಕ್ಕೋಸ್ಕರವಾಗಿ ಏನದ ಅಂತ ಕೇಳಿದ್ರೆ ಹುಬ್ಬಳ್ಳಿಯೊಳಗೆ ಸಿದ್ದಾರೂಢಪ್ಪ ಸಹಜ ಜಗದ್ಗುರು. ಪೀಠ ಪಲ್ಲಕ್ಕಿ ಇರಲಾರದ ಜಗದ್ಗುರು ಅಂದ್ರೆ ಸಿದ್ದಾರೂಢ. ಪೀಠ ಪಲ್ಲಕ್ಕಿ ಇದ್ದು ಜಗದ್ಗುರುಗಳು ಬೇರೆ. ಇಲ್ಲಿ ಪೀಠ ಇಲ್ಲ, ಪಲ್ಲಕ್ಕಿ ಇಲ್ಲ, ಇಂಥವರೇ ಬರಬೇಕು ಅನ್ನುವಂತ ನೇಮ ಇಲ್ಲ.
ಎಲ್ಲರನ್ನ ಸರ್ವಂ ಕಲ್ವಿದಂ ಬ್ರಹ್ಮ ಅಂತೇನು ವೇದಾಂತ ಹೇಳುತ್ತದ, ಎಲ್ಲರೂ ಬ್ರಹ್ಮಸ್ವರೂಪಿಗಳು ಅಂತೇನು ವೇದಾಂತ ಹೇಳುತ್ತದ, ಅದನ್ನ ಪ್ರತ್ಯಕ್ಷ ನಡೆದು ತೋರಿಸಿದ ಮಠ ಹುಬ್ಬಳ್ಳಿ ಸಿದ್ದಾರೂಢರ ಮಠ. ಅದು ನಡೆದು ತೋರಿಸಿದ್ದದು. ಎಲ್ಲರಲ್ಲಿ ಬ್ರಹ್ಮನನ್ನ ಕಾಣುವಂತ ಕಣ್ಣನ್ನು ಸಿದ್ದಾರೂಢಪ್ಪ ಶಾಸ್ತ್ರ ಹೇಳೋರಿಗೆ ಕೊಟ್ಟಿದ್ದಾನೆ. ಯಾರು ಸಿದ್ದಾರೂಢರು ನೆನೆಸ್ತಾರ ಅವರಿಗೆ ಅಂತ ಕಣ್ಣು ಕೊಟ್ಟಿದ್ದಾನೆ. ಮಂತ್ರಾಲಯದಲ್ಲಿ ಜಗದ್ಗುರು ಸುಷುವೇಂದ್ರ ತೀರ್ಥ ಶ್ರೀಪಾದಂಗಳವರಿದ್ದಾಗ ತೇರಿನ ಮೇಲೆ ನಿಂತುಕೊಂಡು ಅವರು ನೋಡಿ ಅಂತಿದ್ರು, ರಾಯರು ಎಷ್ಟು ಜನ ಇದ್ದಾರ ಅಂತ. ನಿಂತವ್ರೆಲ್ಲರೂ ರಾಘವೇಂದ್ರ ಸ್ವಾಮಿಗಳು ಅನ್ನುವಂತ ಭಾವ ಅವ್ರ ಹತ್ರ ಇತ್ತು. ಇಂಥವ್ರು ಬ್ರಹ್ಮಜ್ಞಾನಿಗಳಂತ ಕರಿಬೇಕು ಅವರಿಗೆ. ತತ್ವಜ್ಞಾನಿಗಳು ಅಂದ್ರೆ ಹೆಂಗಿರ್ತಾರ ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮ. ಜಾತಿ, ಕುಲ, ಮತ, ಗೋತ್ರ, ಭಾಷೆ, ವಯಸ್ಸು, ಬಣ್ಣ, ಶ್ರೀಮಂತಿಕೆ, ಬಡತನ ಎಲ್ಲವನ್ನ ಕಿತ್ತಿ ಒಗೆದು ಎಲ್ಲರಲ್ಲಿ ದೇವರಿದ್ದಾನೆ, ಎಲ್ಲರಲ್ಲಿ ಇರ್ತಕ್ಕಂಥ ದೇವರು ಒಬ್ಬನೇ ಅಂತಕ್ಕಂಥದ್ದೇನು ಉಪದೇಶ ಮಾಡ್ತಾರಲ್ಲ ಅವರು ಒರಿಜಿನಲ್ ಬ್ರಹ್ಮಜ್ಞಾನಿಗಳು. ಅಂಥವ್ರು ಕಾಲಿಗೆ ಬಿದ್ದರೆ ಭವರೋಗ ಹೋಗ್ತದ. ತಿರುಗಿ ಇನ್ನೊಂದು ಸಲ ಹುಟ್ಟಿ ಬರೋದು ಅವಸರ ಇಲ್ಲ. ಇವತ್ತು ಸಿದ್ದಾರೂಢರ ಮಠದೊಳಗ ಶಿವರಾತ್ರಿ ಜಾತ್ರೆ ಒಳಗೆ ಹೋದ ವರ್ಷ ಸುಮಾರು 5-6 ಲಕ್ಷ ಜನ ಸೇರಿದ್ರು. ಮಠದವರೇ 4 ಜಾಗದೊಳಗೆ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಇವತ್ತು ಆಟೋದವರು ಬಸ್ ಸ್ಟ್ಯಾಂಡಿನೊಳಗೆ ಸ್ಟೇಷನ್ದೊಳಗೆ ಇಳಿದ ತಕ್ಷಣನೇ ನಮ್ಮದು ಏನಾರ ಒಂದು ಕೆಂಪು ವಸ್ತ್ರ, ಅಣಿ ಮೇಲೆ ವಿಭೂತಿ ಇತ್ತು ಅಂದ್ರೆ ನೀವು ಸಿದ್ದಾರೂಢರ ಮಠಕ್ಕೆ ಹೋಗ್ತೀರೇನು, ನೀವು ಕುಂದ್ರಿ, ನಿಮ್ಮನ್ನು ಬಿಟ್ಟು ಬರ್ತೀವಿ ಅಂತಾರೆ ಆಟೋದವರು. ನಿಮಗೆ ರೊಕ್ಕ ತಗೊಳ್ಳೋದಿಲ್ಲ, ಕೈಲಾಸ ಮಂಟಪದ ಮುಂದನೇ ಇಳಿಸಿ ಬರ್ತೀವಿ. ಜಾತ್ರೆ ನಡೆದಂತ ಸಂದರ್ಭದಲ್ಲಿ 2-3 ದಿನಗಳ ದಿವಸದ ಪರ್ಯಂತರ ಹುಬ್ಬಳ್ಳಿ ಆಟೋದವರು ಯಾರೂ 10 ರೂಪಾಯಿ ತಗೊಳ್ಳೋದಿಲ್ಲ. 360 ದಿವಸ ನಮಗ ಸಕಲ ಐಶ್ವರ್ಯ ಕೊಟ್ಟಾನ ನಮ್ಮಪ್ಪ ಸಿದ್ದಾರೂಢ. ಈ 2 ದಿವಸ ನಮ್ಮ ಸೇವೆ ಸಿದ್ದಾರೂಢನ ಪಾದಕ್ಕ ಅಂತಕ್ಕಂಥ ಭಾವ ಆಟೋದವರಿಗೆ ಬಂದದ. ಅವರೇನು ಗುರುಪುತ್ರರಾಗಿಲ್ಲ, ನರಪುತ್ರರಾಗಿಲ್ಲ. ನಾವು ಗುರುಪುತ್ರರಾಗಿ ಗುರುವಿನ ಹತ್ರ ಇದ್ದು ಭಿನ್ನ ಭಿನ್ನ ಭಾವನೆಗಳನ್ನು ನಾವು ಇಟ್ಕೊಂತಿದ್ವಿ ಅಂತಂದ್ರೆ ನಮಗಿನ್ನೂ ಗುರುವಿನ ಕೃಪಾ ಆಗಿಲ್ಲ ಅಂತಾನೆ ಅರ್ಥ. ಕೃಪಾ ಆಗ್ಯದ ಅಂದ್ರೆ ಕೋಡ್ ಬರ್ತಾವ, ಅವು ಕೆತ್ತಬೇಕಾಗ್ತಾವ, ಎತ್ತಿಗೆಮ್ಮಿ ಕೆತ್ತಿದಂಗ ಅಂತ ಹಂಗೇನಿಲ್ಲ. ಯಾರತ್ರ ಎಲ್ಲರೂ ದೇವರ ಸ್ವರೂಪರು, ಎಲ್ಲರೂ ನನ್ನಂತೆ ಜೀವಿಗಳು, ಎಲ್ಲರಲ್ಲಿ ಇರುವ ದೇವರು ನನ್ನಲ್ಲಿ ಅದಾನ, ನನ್ನಲ್ಲಿ ಇರುವ ದೇವರು ಎಲ್ಲರಲ್ಲಿ ಅದಾನ ಅಂತ ಯಾವ ತಿಳ್ಕೊಂತಾನ ಅವನಿಗೆ ಜ್ಞಾನ ಆಗ್ಯದ ಅಂತ ಅರ್ಥ. ಏನಪ್ಪ ಜ್ಞಾನ ಆದ್ಮೇಲೆ ಬಣ್ಣ ಬದ್ಲಿ ಆತದ, ಏನಪ್ಪ ಎತ್ತರ ಆತರ ಗಿಡ್ಡ ಆತರ ಅಂತಿಲ್ಲ. ಅವನ ಮನಸ್ಸು ಪರಿಶುದ್ಧವಾಗಿ ಅವನು ಏನದ ಅಂತ ಕೇಳಿದ್ರೆ ವಿಶಾಲ ಭಾವನೆಯಿಂದ. ಅದಕ್ಕೆ ಅಪ್ಪ ಬಸವಣ್ಣ ಇವನಾರವ 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 ಎಂದೆನಿಸದಿರಯ್ಯ. ಇವನ್ಯಾರು ಅವ್ರ್ಯಾರು ಇದನ್ನ ಯಾಕೆ ವಿಚಾರ ಮಾಡ್ತೀರಿ? ಯಾರೇ ಇದ್ರು ಈ ಭೂಮಿ ಮೇಲೆ ಹುಟ್ಟಿ ಬಂದಾರ ಅಂದ ಮೇಲೆ ಅವ್ರು ನಮ್ಮವರೇ. ನಮ್ಮವ್ರು ಬಿಟ್ಟರೆ ಬದಲಿಯವ್ರು ಯಾರು ಇರ್ತಾರೆ? ಅದಕ್ಕೆ ನಾವು ನಮ್ಮ ಭಕ್ತರಿಗೆ ಹೇಳ್ತಿರ್ತೀವಿ, ನಮ್ಮ ಗೇಟ್ ದಾಟಿ ಕಂಪೌಂಡಿನ ಈ ಕಡೆ ಕಾಲಿಟ್ರು ಅಂದ್ರೆ ಅವರು ಸಿದ್ದಾರೂಢರು ಮೊಮ್ಮಕ್ಕಳು ಇದ್ರನೇ ಇಲ್ಲಿಗೆ ಬರ್ತಾರ ಹೊರತು ಮೊಮ್ಮಕ್ಕಳು ಇಲ್ದವ್ರು ಅವ್ರು ಯಾಕೆ ಬರಕ್ ಹೋಗ್ತಾರ ಇಲ್ಲಿಗೆ ಅಂತ. ಬಸ್ಸಿನಾಗ ದಿವಸ 1000 ಜನ ಅಡ್ಡಾಡ್ತಾರ. ಬಸ್ಸಿನಾಗ ಕುಂತು ನೋಡವನು ಸಹಿತ ಸಿದ್ದಾರೂಢನ ಮೊಮ್ಮಗನೇ. ನೋಡಿ ಒಂದು ಸಲ ಇದು ಸಿದ್ದಾರೂಢರ ಮಠ ಅಂತ ಅಂದ ಅಂದ್ರೆ ಅವನು ಸಿದ್ದಾರೂಢರ ಮೊಮ್ಮಗನೇ, ಅವನು ನಮ್ಮವನೇ. ಈ ಭಾವ ಪ್ರತಿಯೊಬ್ಬರ ಹತ್ರ ಬರಬೇಕು. ಶರೀರ ಶಿಥಿಲ ಆದ ಮೇಲೆ, ಮರಣಾವಸ್ಥೆ ಬರುವುದಕ್ಕಿಂತ ಮುಂಚಿತವಾಗಿ ನಮ್ಮ ಗುಣಾದಿಗಳು ಬದಲಾವಣೆ ಆಗಬೇಕು. ಮೊದಲಿದ್ದಂಗ ಕೆಟ್ಟ ಗುಣ ಇರಬಾರದು. ಮೊದಲಿದ್ದಂಗ ರಾಗ, ದ್ವೇಷ, ಹೊಟ್ಟೆ ಕಿಚ್ಚಿನ ಸ್ವಭಾವ ಇವೆಲ್ಲ ಕಿತ್ತಿ ಒಗಿಬೇಕು. ಶರೀರ ಮುಪ್ಪಾದ ಮೇಲೆ ಎಲ್ಲರಲ್ಲಿ ಸಿದ್ದಾರೂಢನನ್ನ ಕಾಣುವಂತ ದೃಷ್ಟಿಯನ್ನು ಬೆಳೆಸಿಕೊಳ್ಬೇಕು. ಎಷ್ಟು ಆನಂದ ಅನಿಸ್ತದೆ.
ಇವ್ರು ಬ್ಯಾರೆ ಅಂದ್ರೆ ದುಃಖ, ಇವ್ರು ನಮ್ಮವರು ಅಂದ್ಬಿಟ್ರೆ ಸುಖ ಆನಂದ. ಅದಕ್ಕ ಸಿದ್ಧಾರೂಢಪ್ಪ ಅವೆಲ್ಲವುಗಳನ್ನಿಟ್ಟುಕೊಂಡು ಅಖಂಡವಾಗಿರ್ತಕ್ಕಂಥ ಓಂ ನಮಃ ಶಿವಾಯ ಜಪ ಮತ್ತು ಅಧ್ಯಾತ್ಮ ಶಾಸ್ತ್ರದ ಪ್ರವಚನ ಇವು ಎಲ್ಲವುಗಳನ್ನು ನೀಡಿ ಏನದ ಅಂದ್ರೆ ಲೋಕ ಕಲ್ಯಾಣ ಮಾಡಿರುವುದರಿಂದ ಅವರು ಹುಟ್ಟಿ 190 ವರ್ಷಗಳು ಗತಿಸಿರುವುದರಿಂದ ವಿಶೇಷವಾದ ವಿಶ್ವ ವೇದಾಂತ ಪರಿಷತ್ ಕಾರ್ಯಕ್ರಮ ಹುಬ್ಬಳ್ಳಿಯೊಳಗೇನದ ಅಂತ ಕೇಳಿದ್ರೆ ನಡೀತಾ ಇದೆ. ಫೆಬ್ರವರಿ ತಿಂಗಳ 20ನೇ ತಾರೀಕಿನಿಂದ 27ನೇ ತಾರೀಕಿನ ಪರ್ಯಂತರ ಬೆಳಿಗ್ಗೆ ಕಮಿಟಿಯವರು ಚೇರ್ಮನ್ರು ಮತ್ತು ವಿಶ್ವ ವೇದಾಂತ ಪರಿಷತ್ತಿನ ಅಧ್ಯಕ್ಷರನ್ನು ಮಾತಾಡಿದರು. ನಿಮಗೆ ಎಷ್ಟು ಮಂದಿಗೆ ಅರ್ಥ ಆಯ್ತು ಗುರ್ತಾಗಲಿಲ್ಲ. ಅವ್ರು ಬಂದರ ಹೇಳಿ ಆಮೇಲೆ ನಮ್ಮ ಭಾಷೆಯೊಳಗೆ ನಾವು ಹೇಳಿದ್ರಾಯ್ತು ಅಂತ ತಿಳ್ಕೊಂಡು ಅವ್ರು ಹೇಳಿದ್ದಾರೆ. ನೀವೆಲ್ಲರೂ 19ನೇ ತಾರೀಕಿಗೆ 1008 ಸಿದ್ಧಾರೂಢ ಚರಿತ್ರೆಗಳನ್ನ ಹೆಣ್ಣು ಮಕ್ಕಳು ತಲೆ ಮೇಲೆ ಒಂದೊಂದು ಪುಸ್ತಕ ಒತ್ತುಕೊಂಡು ಮೆರವಣಿಗೆಗೆ ಬರಬೇಕು. ಕುಂಭಗಳು, ಕಳಸ, ನಿಜಗುಣರ ಷಟ್ಶಾಸ್ತ್ರಗಳ ಪ್ರಚಾರ ಇವು ಎಲ್ಲವುಗಳನ್ನ 19ನೇ ತಾರೀಕಿಗೆ ಜಡಿಮಠದಿಂದ ಸಿದ್ಧಾರೂಢ ಮಠದ ಪರ್ಯಂತರ ಮೆರವಣಿಗೆ ಅದ. ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಮ್ಮೆಲ್ಲರಿಗೆ ಆಮಂತ್ರಣ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಯಾರಿಗೆ ಅನುಕೂಲ ಆಗ್ತದ, ಎಷ್ಟು ದಿವಸ ಇರಬೇಕು, 1 ದಿವಸ ಇರಬೇಕು, 2 ದಿವಸ ಇರಬೇಕು, 3 ದಿವಸ ಇರಬೇಕಂತಿಲ್ಲ. 7 ದಿವಸ ಇದ್ದು ಸೇವಾ ಮಾಡ್ತೀವಿ ಅಂದ್ರೆ ನಿಮ್ಮಂತ ಪುಣ್ಯಾತ್ಮರೇ ಯಾರಿಲ್ಲ, ಇರಬಹುದಲ್ಲಿ. ಆಮೇಲೆ ವಾಲಂಟಿಯರ್ಸ್ ಆಗಿ ಯುವಕರಿಗೆ ನಿಮ್ಮ ಅಡ್ರೆಸ್ಸು ಫೋಟೋ ಕೊಟ್ರೆ ನಿಮಗೆ ಲುಂಗಿ ಮತ್ತು ಟೀ ಶರ್ಟ್ ವಸ್ತ್ರ ಅಂತಕ್ಕಂಥದ್ದು ಕೊಟ್ಟು ಒಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ಮಠದೊಳಗೆ ಎಲ್ಲಿ ಅಡ್ಡಾಡಿದ್ರೂ ಸಹಿತ ನಿಮಗೆ ಯಾರು ಮಾತಾಡಿಸಿರಬಾರದು ಅಂತ ವ್ಯವಸ್ಥೆಯನ್ನ ಯುವಕರಿಗೆ ಮಾಡುತ್ತೀವಿ ಅನ್ನುವಂಥ ಮಾತನ್ನು ಕೂಡ ಕಮಿಟಿಯವರು ಹೇಳಿ ಹೋಗಿದ್ದಾರೆ. ಉದ್ದೇಶ ಏನದ ಅಂತ ಕೇಳಿದ್ರೆ ಶಾಸ್ತ್ರನೇ ತಿಳಿಬೇಕು ಅಂತಿಲ್ಲ. ಯಾಕಂದ್ರೆ ನಮ್ಮ ಬುದ್ಧಿ ಮಂದ ಬುದ್ಧಿ ಇರುವುದರಿಂದ ಈ ಕಲಿಕಾಲದೊಳಗ ಸುಳ್ಳು ಹೇಳೋರು, ಮೋಸ ಮಾಡೋರು, ಬಡವರು ಗೋಣು ಮುರಿಯೋರು ಇವ್ರ ಜೊತೆಗೆ ಇದ್ದು ಇಂಥವ್ರ ಕೈಯಾಗ ತಿಂದು ತಲೆ ಸುಮಾರಾಗ್ಯದ. ಶಾಸ್ತ್ರ ಒಳಗೆ ಹೋಗಂಗಿಲ್ಲ. ಆದ್ರೂ ನಾವು ಪುಣ್ಯ ಪಡ್ಕೋಬೇಕು ಅಂದ್ರೆ ಸೇವಾ ಮಾಡಬೇಕು. ಮಠದೊಳಗ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಉಪನಿಷತ್ತಿನ ಮಂತ್ರ ಏನು ಹೇಳ್ತದ. ಗುರುವಿನ ಮಠದೊಳಗೆ ಏನದ ಅಂದ್ರೆ ಸೇವಾ ಮಾಡಿದ್ರೆ ಜ್ಞಾನ ತಾನಾಗಿ ಬರ್ತದ, ಶಾಸ್ತ್ರ ತಿಳಿಯಕತ್ತದ. ನಾನು ಇಷ್ಟ ಮಠ ಕಟ್ಟಿ ನಿಮಗೆಲ್ಲರಿಗೆ ಗುರುವಾಗಿ ಶಾಸ್ತ್ರ ಹೇಳ್ತೀನಿ ಅಂದ್ರೆ ನಾವೇನು ಪುಸ್ತಕ ಹಿಡ್ಕೊಂಡು ಕಲ್ತವ್ರಲ್ಲ. ನಮ್ಮ ಶಾಂತಾಶ್ರಮದೊಳಗೆ ಎಮ್ಮಿ ಕಾದ ಮನುಷ್ಯ ನಾನು. ಕಟ್ಟಿಗೆ ಹೊಡೆದವಿ, ಅಲ್ಲಿ ಏನದ ಅಂದ್ರೆ ಮುಸುರಿ ತೊಳೆದಿವಿ, ನಮ್ಮ ಗುರುವಿನ ಸೇವಾ ಮನಮುಟ್ಟಿ ಮಾಡೀವಿ ಅಂತ ಇವತ್ತು ನನ್ನಂಗ ನೀನು ಆಗುವಂತ ತಲೆ ಮೇಲೆ ಕೈ ಇಟ್ಟನ ಪುಣ್ಯಾತ್ಮ ಇಷ್ಟೆಲ್ಲ ಮಾಡ್ಲಿಕ್ಕಾಗ್ಯದ. ಇಲ್ಲ ಅಂದ್ರೆ ಒಂದು ಕಲ್ಲು ಎತ್ತಿಡಕ್ಕಾತಿದ್ದಿಲ್ಲ. ನಾವೇನು ವೇದ ಉಪನಿಷತ್ತು ಕಲ್ತಿಲ್ಲ, ಸಂಸ್ಕೃತ ಅಭ್ಯಾಸ ಮಾಡಲೇ ಇಲ್ಲ. ಆದರೂ ಇವತ್ತು 4 ಮಾತು ಆಡ್ಲಿಕ್ಕೆ ಮಾತು ಬಾಯಿ ಯಾರು ಕೊಟ್ಟಾರ ಅಂದ್ರೆ ಆರೂಢ ಜ್ಯೋತಿ ಶ್ರೀಗಳವರು ಕೊಟ್ಟಿದ್ದಾರೆ, ಸೇವಾ ಮಾಡಿದ ಪ್ರತಿಫಲದಿಂದ. ಅದಕ್ಕೆ ನಿಮಗೂ ಒಂದು ಅವಕಾಶ ಟ್ರಸ್ಟ್ ಕಮಿಟಿಯವರು ಕೊಟ್ಟಿದ್ದಾರೆ. ಯಾರ್ಯಾರು ಹುಬ್ಬಳ್ಳಿಗೆ ಬರಬೇಕು ಅಂತ ನಿರ್ಣಯ ಮಾಡಿರಿ, ನಾನು 10-15 ದಿವಸ ಮುಂಚಿತವಾಗಿಯೇ ನಾನು ಅಲ್ಲಿ ಇರ್ತೀನಿ. ಯುವಕರು ಬರತಕ್ಕಂಥವ್ರು ಯಾರೇ ಇದ್ರೂ ಸಹಿತ ಅವ್ರ ಫೋಟೋ ಕೊಟ್ಟರೆ ಸಾಕು, ನಿಮ್ಮ ಸೀಟ್ ರಿಸರ್ವೇಶನ್ ಮಾಡಿ ಇಟ್ಟಿರ್ತೀವಿ. ಅಲ್ಲಿ ಹೆಣ್ಮಕ್ಳು ಬರಲಿ, ದೊಡ್ಡವರು ಬರಲಿ, ಸಣ್ಣವರು ಬರಲಿ. ಅಲ್ಲಿ ಏನದ ಅಂತ ಕೇಳಿದ್ರೆ ಮೆರವಣಿಗೆಯೊಳಗೆ ಭಾಗವಹಿಸಬೇಕು. ಅಲ್ಲಿ ಮಹಾಮಂಡಲೇಶ್ವರರು ಅನಂತ ಪ್ರಕಾರದ ಮಹಾತ್ಮರು ಇವತ್ತೇನು ಕುಂಭಮೇಳದೊಳಗೆ ಪ್ರಯಾಗರಾಜದಲ್ಲಿ ಯಾವ ರೀತಿಯಾಗಿ ನಾನಾ ಪ್ರಕಾರದ ಸಾಧು ಸಂತ ಮಹಾತ್ಮರು ಸೇರಿದ್ದಾರೆ, ಅದರಂಗ ಇಲ್ಲೇನೂ ಸಹಿತ ಅನಂತ ಮಹಾತ್ಮರು ಇಲ್ಲಿ ಸೇರ್ತಾ ಇದ್ದಾರೆ ಸಿದ್ಧಾರೂಢನ ಕುಂಭಮೇಳದಲ್ಲಿ.
ಅದಕ್ಕೆ ನೀವೆಲ್ಲರೂ ಬಂದಿರಿ ಅಂತಂದ್ರೆ ಅಲ್ಲಿ ಏನದ ಅಂದ್ರೆ ಅನುಕೂಲತೆ ಅದ, ಅನಂತ ಮಹಾತ್ಮರ ದರ್ಶನ ಆಗ್ತದ. ಸುಮ್ಮನೆ ನೋಡ್ಬೇಕು ಮಹಾತ್ಮರನ್ನ. ಇವತ್ತು ನಾವು ಕುಂಭಮೇಳಕ್ಕೆ ಹೋಗಿಲ್ಲ ಅಂದ್ರೆ ಟಿವಿ ಒಳಗ ಮೊಬೈಲ್ದೊಳಗ ನೋಡಿದ್ರೆ ಗುರ್ತಾಗ್ತದೆ ಎಂತೆಂತ ಮಹಾತ್ಮರದಾರ. ಒಬ್ಬ ಅಮ್ಮ ಅದಾಳ, ಅಘೋರಿ ಅಮ್ಮ. ಆಕಿನ ಜಡೆಗಳೇ ಒಂದು 3-4 ಮಾರು ಉದ್ದ ಇದಾವೆ. ಆ ತಾಯಿ ಏನದ ಅಂತ ಕೇಳಿದ್ರೆ ಅಘೋರಿಯಾಗಿ ತಪಸ್ಸು ಮಾಡಿ ಏನದ ಅಂತ ಕೇಳಿದ್ರೆ ಅಲ್ಲಿ ಮೆರಿತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಿಮಗೆಲ್ಲರಿಗೂ ಏನದ ಅಂದ್ರೆ ಕಮಿಟಿಯವರು ಹುಬ್ಬಳ್ಳಿಗೆ ಬರ್ಲಿಕ್ಕೆ ಕೇಳಿದ್ದಾರೆ. ಸುಮಾರು 2,000 ಜನ ನಮ್ಮ ಭಾಗದಿಂದ ಬರಬೇಕು ಅಂತ ತಿಳಿದುಕೊಂಡು ಆಂಧ್ರ ಭಾಗದೊಳಗ ನಂದವಾರದ ಗುಬ್ಬಿಗೌಡರನ್ನ ಮೆಂಬರ್ ಮಾಡಿದ್ದಾರೆ. ಈ ಕಡೆ ಭಾಗದೊಳಗ ಬಾಗಲವಾಡದ ರಾಮನಗೌಡರನ್ನ ಮೆಂಬರ್ ಮಾಡಿದ್ದಾರೆ. ಯಾದಗಿರಿ ಭಾಗಕ್ಕೆ ಈರನಗೌಡ ಮಲಾರ್ ಅವರನ್ನ ಮೆಂಬರ್ ಮಾಡಿದ್ದಾರೆ. ಇವರು 3 ಜನ ಸೇರಿ ಸಾವಿರಾರು ಜನ ಬರ್ತಕ್ಕಂಥ ಭಕ್ತಾದಿಗಳಿಗೆ ನಿಮ್ಮವರೇ ಅಲ್ಲಿ ವ್ಯವಸ್ಥೆ ಅಂತಕ್ಕಂಥದ್ದು ಮಾಡುವಂತ ವ್ಯವಸ್ಥೆಯನ್ನ ಕಮಿಟಿಯವರು ಮಾಡಿರುವಂತವ್ರಾಗಿದ್ದಾರೆ. ಹೆಂಗ್ ಹೋಗ್ಬೇಕು, ಬಸ್ ಚಾರ್ಜ್ ಎಷ್ಟಾಗ್ತದೇನೋ ಅಂತ. ಈಗ ನೋಡಿ ನಮ್ಮ ಮಠಕ್ಕೆ 20 ಮಂದಿ ಬಂದಿಲ್ಲ, ಬಂದು ಹೋಗ್ಯಾರ ನಮಗ್ ಗುರ್ತಾಗಿಲ್ಲ. ದಿವಸ 25 ಗಾಡಿ ಬರ್ತಾವ. ಕಾಂಗ್ರೆಸ್ ಸರ್ಕಾರ ಉದ್ರಿ ಬಸ್ ಅದ, ಉದ್ದಕ್ಕೆ ಬಂದುವನು ಗಂಟೆ ಹೊಡಿಯಂಗಿಲ್ಲ, ನಮಸ್ಕಾರ ಮಾಡಂಗಿಲ್ಲ, ಏನಿಲ್ಲ. 3-4 ಜಾಗದಾಗ ಬರ್ದಿವಿ ದೇವಸ್ಥಾನಕ್ಕೆ ದಾರಿ, ದೇವಸ್ಥಾನಕ್ಕೆ ದಾರಿ ಅಂತೇಳಿ. ಆ ಗೋಣ್ ಎತ್ಕೊಂಡು ಸೀದಾ ತೇರಿನ ಮನೆಗೆ ಹೋಗಿ ಡಿಕ್ಕಿ ಹೊಡಿತಾವ, ಗುಡಿಯಲ್ಲಿ ಅದ ಅಂತಾವ. ಅವಾಗ ಅಲ್ಲಿ ಇದ್ದು ಹುಡುಗರು ಹಿಂಗೈತು ದಾರಿ ಅಂದಾಗ ಈ ಕಡೆ ಒಳಗೆ ಹೋಗ್ಕಂತಾವ. ಹಿಂಗೋಗಿ ಹಿಂಗ ಸುತ್ತರ್ಕೊಂಡು ಬಂದ್ಬಿಟ್ಟು ಅಂದ್ರೆ ಗಾಡಿಯಾಗ ಕುಂದ್ರದು ಸೀದಾ. ನಾವು ಅಲ್ಲೇ ಕುಂತಿರ್ತೀವಿ. ನೀ ಯಾರು, ನೀ ಏನು ಸನ್ಯಾಸಿಯೋ ಏನು ಭಿಕಾರಿಯೋ, ಇಲ್ಯಾಕೆ ಕುಂತಿದ್ದಂತಾರ ಮಾತಾಡಿಸ್ಬೇಕಲ್ಲ. ಇಷ್ಟು 1 ಕ್ವಿಂಟಲ್ ತೂಕದ ಮನುಷ್ಯ ಇದೀನಿ, ಖಬರೇ ಇಲ್ಲ ಅವಕ್ಕ. ಮತ್ತೆ ನಿಮ್ಮಂಥವ್ರು ಸಿಕ್ಕರು ಸುಮ್ಮನೆ ಗಾಳಿಗೆ ಹೋಗ್ಬಿಡ್ತಾರ, ಸುಮ್ಮನೆ ಉದ್ದಕ್ಕೆ ಬರ್ತಾವ. ಏನಿಲ್ಲ, ಭಕ್ತಿ ಇಲ್ಲ, ಸುಡುಗಾಡಿಲ್ಲ. ಉದ್ದಕ್ಕೆ ಬಂದು ಡಬ್ಬೆಗಾರ 10 ರೂಪಾಯಿ ಆಗ್ತವೇನು, ಅದೂ ಇಲ್ಲ. ಒಂದು ತೆಂಗಿನಕಾಯಿ ಇಲ್ಲ, ಒಂದು ಊದಿನ ಕಡ್ಡಿ ಇಲ್ಲ, ಧೂಪಿಲ್ಲ, ದೀಪಿಲ್ಲ. ಬಂದೆ ನಿನ್ನ ಗುಡಿಗೆ, ವರ ಇಲ್ಲ, ಶಾಪ್ ಇಲ್ಲ, ಹೋಗಿ ನಿನ್ನ ಮನೆಗೆ. ಅವತ್ರ ಹಣೆ ಬರ ಹಂಗಾಗ್ಯದ. ಅದರಂಗ ನಾವು ಆಗಬಾರದು. ಮಹಾತ್ಮರು ದರ್ಶನ, ಶಿವಯೋಗಿ ದರ್ಶನಂ ಪುಣ್ಯಂ, ಸ್ಪರ್ಶನಂ ಪಾಪನಾಶನಂ, ಭಾಷಣಂ ಕೋಟಿ ತೀರ್ಥಂ, ಸಾಷ್ಟಾಂಗಂ ಮೋಕ್ಷದಾಯಕಂ. ಇದು ನಮ್ಮದು ಆಗಬೇಕು. ಅದು ನಮ್ಮದು ಒರಿಜಿನಲ್ ಗುರು ಪರಂಪರೆ ಇದು. ಅದಕ್ಕೆ ಹೆಂಗ್ ಹೋಗ್ಬೇಕು, ಚಾರ್ಜ್ ಎಷ್ಟಾಗ್ತದೇನೋ ಅಂತೇಳಿ ನಿಮ್ಗೆಲ್ಲರಿಗೆ ಹೇಳ್ತೇನೆ. ರೈಲಿಗೆ ಹೋದಿರಿ ಅಂದ್ರೆ 1,500 ರೂಪಾಯಿದೊಳಗನೆ ಹುಬ್ಬಳ್ಳಿ ಮುಟ್ತೀರಿ. ಅಲ್ಲಿ ಬಸ್ ಸ್ಟೇಷನ್ದೊಳಗೆ ಇಳಿದ ತಕ್ಷಣನೇ 10 ರೂಪಾಯಿ ಕೊಟ್ರಿ ಅಂತಂದ್ರೆ ಆಟೋದವ್ರು ನಿಮ್ಮನ್ನ ಮಠಕ್ಕೆ ತಂದು ಇಳಿಸ್ತಾರ. ಭಾಳ ಅಂದ್ರೆ ನಿಮಗೊಂದು 500 ರೂಪಾಯಿ ಖರ್ಚು ಆಗಬಹುದು. ಯಾವ್ದ್ಯಾವ್ದಕ್ಕೂ ಹೋಗ್ತದ. ಇದು ಸಿದ್ಧಾರೂಢಪ್ಪನ ಸಲುವಾಗಿ ಈ ದೇಹ ಮೀಸಲು. ಶರೀರ ಯಾವಾಗ ಹೋಗ್ತದ, ಹೆಂಗ್ ಹೋಗ್ತದ, ಏನಾಗಿ ಹೋಗ್ತದ, ಯಾರಿಗ್ ಗುರ್ತಿಲ್ಲ. ಅದಕ್ಕೆ ಹೋಗೋದ್ರೊಳಗೆ ಗುರು ಕೃಪೆಯನ್ನು ಪಡ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು. ಅದಕ್ಕೋಸ್ಕರವಾಗಿ ಕಮಿಟಿಯವರು ಅದನ್ನೆಲ್ಲ ಹೇಳಿ ಹೋಗಿದ್ದಾರೆ. ನಾವು ಇವತ್ತು 250 ತುಲಾಭಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ಎಲ್ಲರೂ ಇದನ್ಯಾಕೆ ಹಚ್ಕೊಂಡ್ರಿ ಇವರು, ನಾಳೆ ಬೆಳತನಕ ಆಗ್ತದಿದು, ನಾಳೆ ಸಂಜೆತನಕ ಆಗ್ತದೇನೋ ಅಂತಂದ್ರು. ನಮ್ದು ಹೆಂಗ ಗಾಡಿ ಇತ್ತು ಅಂದ್ರೆ ವಂದೇ ಭಾರತ್ ರೈಲ್ ಅದಲ್ಲ. ವಂದೇ ಭಾರತ್ ರೈಲ್ ಹೆಂಗ ಎಕ್ಸ್ಪ್ರೆಸ್ ಗುಲ್ಬರ್ಗ ಬಿಟ್ರೆ ಸೀದಾ ರಾಯಚೂರು, ರಾಯಚೂರು ಬಿಟ್ರೆ ಮಂತ್ರಾಲಯ, ಮಂತ್ರಾಲಯ ಬಿಟ್ರೆ ಸೀದಾ ಗುಂತಗಲ್ಲೆ, ನಡ್ಬೇಕ ಸ್ಟಾಪೇ ಇಲ್ಲ. ಹಂಗ ವಂದೇ ಭಾರತ್ ರೈಲ್ ಬಿಟ್ಟಂಗೆ ಬಿಟ್ಟದಕ್ಕೆ 2-3 ತಾಸಿನೊಳಗೆ 250 ತುಲಾಭಾರಗಳು ಮುಗಿದೋದು. ನಾವು 2 ದಿವಸ ಆಗ್ತದ ಅಂತ ಅಲ್ಲಿ ಹುಬ್ಬಳ್ಳಿಗನು ಹೇಳಿದ್ರು, ಸ್ವಾಮಿಗಳೇ ಇದು 2-3 ದಿವಸದ ಕೆಲಸ, ಇದು ನೀವು 3 ದಿವಸ ಮಾಡ್ಬೇಕಾಗ್ತದ, ಎಲ್ಲರನ್ನ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂದ್ರು. ನೀವು ಬರ್ಕಳಂದೆ ಬರ್ಕಳ್ರಿ, ನಾವು ಹೆಂಗೆ ಬಿಡ್ತೀವಿ, ನಮ್ಮ ಗಾಡಿ ನಮಗೆ ಗುರ್ತದ ಬಿಡೋದು ಅಂದ್ವಿ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ರಿ. ಇವತ್ತೇನದ ಅಂದ್ರೆ ಅಷ್ಟು ತುಲಾಭಾರದ ಸೇವೆಯಲ್ಲಿ ಭಾಗವಹಿಸಿದ್ರಿ. ನಿಮ್ಮೆಲ್ಲರಿಗೂ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು, ಆರೂಢ ಜ್ಯೋತಿ ಶ್ರೀಗಳವರು ಸನ್ಮಂಗಲ ಆಶೀರ್ವಾದ ಮಾಡಲಿ ಅಂತ ಹೇಳಿ ಆ ಸಿದ್ಧಾರೂಢ ಮೂರ್ತಿಯನ್ನು ಬೆಳಿಗ್ಗೆನೂ ಹೇಳ್ಯದ, ಕುಂಕುಮ ಹಚ್ಚಕ್ ಹೋಗ್ಬೇಡ್ರಿ, ನೀವು ಹಚ್ಕೊಳ್ರಿ. ಭಂಡಾರ ಹಚ್ಚಕ್ ಹೋಗ್ಬೇಡ್ರಿ, ನೀವು ಹಚ್ಕೊಳ್ರಿ. ಒಣ ವಿಭೂತಿಯನ್ನು ಮಾತ್ರ ಹಚ್ಚಬೇಕು.
ಅದಕ್ಕೆ ಏನೂ ಮಾಡಕ್ ಹೋಗ್ಬಾರ್ದು. ಮೂರ್ತಿಯನ್ನು ನೋಡಿದ್ರೆ ನೋಡ್ಕೊಂತ ಕುಂದ್ರಬೇಕು. ನಮಗೇನಾರ ಸಂಕಟ ಬಂತು, ನಮಗೆ ಸಂಸಾರದೊಳಗೆ ತೊಂದರೆ ಬಂತು ಅಂತಂದ್ರೆ ಆ ಮೂರ್ತಿ ಮುಂದೆ ಕುಂತು, ಯಪ್ಪ ಸಿದ್ಧಾರೂಢ, ನನಗಿಂತ ಪರಿಸ್ಥಿತಿ ಬಂದದ, ಮನ್ಯಾಗ ಬಂದು ಕುಂತಿದ್ದಿ, ನಮ್ಮನ್ನು ಒಂದಿಷ್ಟು ಒಳ್ಳೆ ಕಣ್ಣಿಲ್ಲಿ ನೋಡಬಾರ್ದೇನು, ನೀನು ಬಿಟ್ರೆ ನಮಗೆ ಯಾರು ಗತಿ ಅದಾರಂತ ಇಷ್ಟ ಅಂದ್ರೆ ನಿಮ್ಮ ಕೆಲಸ ಆತಾವ, ನಿಮ್ಮ ಕೆಲಸ ಆಗಿ ಹೋಗ್ತಾವ. ನೀವೇನು ತಪಸ್ಸು ಮಾಡಬೇಕು, ಗಡ್ಡ ಬಿಡಬೇಕು, ಗುಡ್ಡ ಸೇರ್ಬೇಕು, ಎಂಡ್ರನ್ನ ಬಿಡ್ಬೇಕು, ಅದು ಏನು ಬಿಡೋದು ಅವಸರ ಇಲ್ಲ. ಸಿದ್ಧಾರೂಢ ನೀನೇ ಗತಿ ಅಂತ ಅನ್ನೋದು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲೆದ್ದು ನೀರಲ್ಲೆದ್ದು ನಿಮ್ಮ ಧರ್ಮ ಅಂದಂಗ ಸಿದ್ಧಾರೂಢಪ್ಪನೇ ತಂದೆ ತಾಯಿ ಬಂಧು ಬಳಗ ಅಂತ ತಿಳ್ಕೊಂಡು ನಿಮ್ಮ ಸಂಕಟ ನಮ್ಮಂಥವ್ರ ಮುಂದೆ ಹೇಳಕ್ ಬಂದ್ರಿ ಅಂದ್ರೆ ಎಷ್ಟು ತಂದಿದ್ದಿ ರೊಕ್ಕ ಅಂತ ಕೇಳ್ತೀವಿ ನಾವು. ಪಂಚಾಂಗ ಹೇಳ್ಬೇಕಲ್ಲ. ನೀನ್ ಹೆಂಗ ರೊಕ್ಕ ಕೊಡ್ತೀವಿ. ನಮ್ಮ ಮಠದಕ್ಕೆ ಒಬ್ಬ ಮುದುಕಿ ಸಾರು ಮಾಡಕ್ ಬಂದಿತ್ತು, ಅಡಿಗೆ ಮಾಡೋದಕ್ಕೆ. ಒಂದ್ 4-5 ದಿವಸ ಬರ್ತಿ ಸಾರು ಮಾಡಿತ್ತು. ನಾವಂದಿವಿ ಇನ್ನೊಂದು ಕ್ವಿಂಟಲ್ ತೂಕ ಆತದ ಬಿಡು, ನಮ್ಮದು ಮುದುಕಿ ಸಾರು ಚಲೋ ಮಾಡ್ತದ ಅಂದ್ವಿ. ಯಾವನೋ ಒಬ್ಬನು ಬಂದು ಮೀಟಿ ಬಿಟ್ಟ ಮುದುಕಿಗೆ, ನೀ ಪುಗ್ಸೆಟ್ ಯಾಕೆ ಮಾಡುತ್ತಿ, ಸ್ವಾಮಿಗಳು ಎಲ್ಲರಿಗೂ ಕೆಲಸ ಮಾಡೋರಿಗೆಲ್ಲ ಪಗಾರ ಕೊಡ್ತಾರ, ನೀನು ಕೇಳಂದು. ಸಾರು ಡೌನ್ ಆಯ್ತು. ಅಜ್ಜಿ ಯಾಕೆ ಸಾರು ಡೌನ್ ಆಯ್ತು ಅಂತಂದಾಗ, ಹೆಂಗ ರೊಕ್ಕ ಹಂಗ ಸಾರು ಅನ್ಲಕ್ಕಿ, ಹೆಂಗ ರೊಕ್ಕ ಹಂಗ ಸಾರು. 100 ರೂಪಾಯಿ ಕೊಟ್ಟೆ ಅಂದ್ರೆ ಅದ್ರ ಸಾರು ಬೇರೆ, 250 ಕೊಟ್ಟೆ ಅಂದ್ರೆ ಅದ್ರ ಸಾರು ಬೇರೆ, 500 ರೂಪಾಯಿ ನೋಟ್ ತೋರಿಸಿದೆ ಅಂದ್ರೆ ಅದ್ರ ಸಾರು ಬೇರೆ, 1000 ರೂಪಾಯಿ ನೋಟ್ ತೋರಿಸಿದೆ ಅಂದ್ರೆ 3 ದಿನದ ನಿನ್ನ ಕಳಿಸ್ತೀನಿ ಅಂದ್ಲಕ್ಕಿ. ದಿಕ್ಕಿಗೆ ನಮಸ್ಕಾರ ತಾಯಿ ಅಂತ ಕಳಿಸ್ಕೊಟ್ಟಿ ಓದ್ಲಕ್ಕಿ. ಆಕೆ ಯಾವ ಊರಂತ ಹೆಸರು ಹೇಳಂಗಿಲ್ಲ. ಮತ್ ನೀವು ಹೋಗಿ ಜಗಳ ತೆಗೆ ಮಂದಿ, ಹಿಂಗಿರ್ತದದು. ಅದಕ್ಕೋಸ್ಕರವಾಗಿ ನಾವು ಭಯಭಕ್ತಿಯಿಂದ ಎದ್ದು ಸಿದ್ಧಾರೂಢನ ನಾಮವ ನೆನೆದರೆ ಉದ್ಧಾರಾದಿತು ಜಗವೆಲ್ಲ ಅಂದಂಗ ನಮ್ಮ ಎಲ್ಲ ಸಂಕಟಗಳನ್ನ ನಾವು ಯಾರ ಮುಂದೆ ಹೇಳಿಕೊಂಡ್ರೆ ಯಾರಿಗೆ ಯಾರೆಲ್ಲ ಎರವಿನ ಸಂಸಾರ ನೀರ ಮೇಲಿನ ಗುರುಳಿ ನಿಜವಲ್ಲ ಹರಿ ಅಂದಂಗ ನಮ್ಮ ಸಂಕಟ ನಾವು ಸಿದ್ಧಾರೂಢನ ಮುಂದನೇ ಹೇಳಿಕೆಬೇಕು. ಯಾರು ಪಂಚಾಂಗ ಹೇಳ್ತಾರ ಅಂದ್ರೂ ಅದು ಹೊಟ್ಟೆ ಬದುಕದಕ್ಕೆ ಹೊರತು ಅದು ಯಾವುದು ಸತ್ಯ ಅಲ್ಲ. ನಮಗ ಗುರುವೇ ಸತ್ಯ, ಸುಮ್ಮನೆ ಇರ್ಬೇಕದಷ್ಟೇ. ಅದಕ್ಕೆ ನೀವೆಲ್ಲರೂ ಆ ಕೆಲಸ ಮಾಡ್ರಿ ಅಂತ ಹೇಳಿ, ಇನ್ನ ಮಹಾತ್ಮರು ಬಂದಿದ್ದಾರೆ. ಅವರು ಸ್ವಲ್ಪ ನಿಮಗೆ ಉಪನ್ಯಾಸ ಮಾಡಿದ ನಂತರ ಆರೂಢ ಜ್ಯೋತಿ ರಥೋತ್ಸವ ಅಂತಕ್ಕಂಥದ್ದು ಆದ್ಮೇಲೆ ನಿಮಗೆ ಪ್ರಸಾದದ ವ್ಯವಸ್ಥೆ ಮುಂಜಾನೆಯಿಂದ ಅದಿರಿ ಇಲ್ಲಿ. ಅದಕ್ಕೆ ಇಷ್ಟೊತ್ತಿನ ತನಕ ತುಲಾಭಾರ ಅವೆಲ್ಲ ಸಾಯಿತು. ಅದಕ್ಕೊಂದು 4 ಮಾತು ಹೇಳೋಣ ಅಂತ ಹೇಳಿದ್ವಿ. ಮಹಾತ್ಮರು ಬಂದು ಕುಂತಿದ್ದಾರೆ. ಎಲ್ಲ ಮಹಾತ್ಮರ ಮಾತು ಮುಗಿದ ಮೇಲೆ ರಥೋತ್ಸವ ಆದ ಮೇಲೆ ಪ್ರಸಾದ. ನಾಳೆಗೆ ಬೆಳಿಗ್ಗೆ ಯಥಾ ಪ್ರಕಾರವಾಗಿ ಅಭಿಷೇಕ, ಆಮೇಲೆ ಏನದ ಅಂದ್ರೆ ಪ್ರವಚನ, ಮಧ್ಯಾಹ್ನ ಪಲ್ಲಕ್ಕಿ ಉತ್ಸವ, ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಅಂತಕ್ಕಂಥದ್ದು ನಡೀತದ. ಎಲ್ಲ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗಾಳಿ ಕಮ್ಮಿ ಆಗ್ಯದ. ಯಾರ್ಯಾರಿಗೆ ಎಲ್ಲೆಲ್ಲಿ ಜಾಗ ಸಿಗ್ತದ ಅಲ್ಲಿ ಆರಾಮ್ ಊಟ ಮಾಡಿ ಮಲಿಕೊಳ್ರಿ. ಸ್ನಾನನೇ ಮಾಡಬೇಕು ಅಂತ ತಣ್ಣೀರೊಳಗೆ ಮುಣಗಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹೆಂಗ ಅನುಕೂಲ ಬರ್ತದ ಹಂಗ ಹೋಗೋದು. ನೀವು ಸ್ನಾನ ಮಾಡಬೇಕು ಅಂತ ತಣ್ಣೀರು ಮಾಡಿ ಮತ್ತೆ ಅಲ್ಲಿ ಹೋಗಿ ಡಾಕ್ಟರ್ ಮುಂದೆ ಎಲ್ಲಿ ಹೋಗಿದ್ದೆ ಅಂತ ಕೇಳಿದ್ರೆ ಅವ್ನು ಸನ್ಯಾಸ ಇದ್ದಾನಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿದ್ದ, ನಮಗೆ ಬಿಸಿ ನೀರು ಕೊಟ್ಟಿಲ್ಲೇನಿಲ್ಲ, ತಣ್ಣೀರು ಹಾಕಿ ತಲೆ ಮೇಲೆ ತಲೆ ತೊಳಿಸಿಬಿಟ್ಟಾನ, ಅದಕ್ಕೆ ಜಡ್ಡು ಬಂತು, ಅವನು ಹೆಣ ಎತ್ತಂತ ಮತ್ತೆ ಅಲ್ಲೇ ಬೈದಿರಿ ಅಂತ ಕಂಪನಿ ನೀವೆಲ್ಲರೂ. ಅದಕ್ಕೇನದ ಅಂದ್ರೆ ಅಲ್ಲಿ ಹೋಗಿ ಪಿರಾದಿ ಹೇಳೋದಕ್ಕಿಂತ ಆರಾಮಿರ್ರಿ, ಹೆಂಗ ಬರ್ತದ ಹಂಗ. ಅದಕ್ಕೆ ಅನುಕೂಲಕ್ಕೆ ತಕ್ಕಂಗೆ ಇರಬೇಕು, ಪ್ರತಿಕೂಲ ಆಗಬಾರದು. ಕೆಲವರು ಸ್ವಾಮಿಗಳೇ ನಿಮ್ಮ ಎದುರಿಗೆ ನಾವ್ಹೆಂಗೆ ಕುರ್ಚಿ ಮೇಲೆ ಕುಂದಿರ್ಬೇಕು, ನಾವು ಹೇಳ್ತೀವಿ ಅವರಿಗೆ, ವಯಸ್ಸು ಇದ್ದವರಿಗೆ ಅಂಗಾಮ ಇದ್ರೆ ತೆಳಕ್ ಕುಂದ್ರ ಮಗನೇ ಅಂತೀವಿ. ವಯಸ್ಸಾಗಿತ್ತು ಅಂತಂದ್ರೆ ಅವರು ನಮ್ಮ ಲೆವೆಲ್ ಕುಂತ್ರ ತಪ್ಪೇನಿಲ್ಲ, ಶರೀರ ಅವ್ರಿಗೆ ಸ್ವಾಧೀನ ಇರಂಗಿಲ್ಲ. ತೆಳಕ್ ಕುಂತ್ಕೊಂಡು ಶಾಸ್ತ್ರ ಕೇಳಬೇಕು ಅಂದ್ರೆ ಅವ್ರಿಗೆ ಮೊಣಕಾಲು ಒಡೆಯಕ್ ಪ್ರಾರಂಭ ಆಗ್ತದ. ಅದಕ್ಕೆ ಈ ಕಟ್ಟೆ ಕಟ್ಸಿವಿ. ಈ ಸಲ ಕುರ್ಸಿ ಹಾಕದ್ ಆಗಂಗಿಲ್ಲ ಅಂತ ಕಟ್ಟೆ ಕಟ್ಸಿಬಿಟ್ವಿ, ಯಜಮಾನ್ರ ಬಯಸ್ ಕುಂದ್ರಲಿ ಅಂತ. ಆರಾಮ್ ಹೆಂಗ್ ಬರ್ತದ ಹಂಗ. ನಾಮಸ್ಮರಣೆ ಸಿದ್ಧಾರೂಢನ ನೆನಪು ಅದು ಗಟ್ಟಿರ್ಬೇಕು. ಕುಂದ್ರದ ಹೆಂಗಾರ ಆಗಲಿ, ಮಲಿಕೊಳ್ಳೋದು ಹೆಂಗಾರ ಆಗಲಿ, ಏನ್ ತೊಂದ್ರೆ ಇಲ್ಲ. ನಿಮ್ಮೆಲ್ಲರಿಗೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರು
ಆರೂಢ ಜ್ಯೋತಿ ಶ್ರೀಗಳವರು ಸನ್ಮಂಗಲ ಆಶೀರ್ವಾದ ಮಾಡಲಿ ಅಂತ ಗುರುದೇವರಲ್ಲಿ